ಫಸ್ಟ್ ಪಿ ಯು ಸಿ ಕನ್ನಡ ಇಂಪಾರ್ಟೆಂಟ್ ಪ್ರಶ್ನೆಗಳು 2 ಮಾರ್ಕ್ಸ್ ಕ್ವಶನ್ 4 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಒಳಗೊಂಡಿರ್ತದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಮೊದಲನೇದು 2 ಅಂಕದ ಪ್ರಶ್ನೆಗಳು ನೋಡ್ಬೋದು ಇಲ್ಲಿ. ಕಾವೇರಿ ನದಿಯ ಮಹಿಮೆ ಎಂಥದ್ದು? ವೃಕ್ಷವನ್ನು ಆದಿಕೇಶವ ಹೇಗೆ ಸಲ್ಲಿಸುತ್ತಾನೆ? ಭ್ರೂಣಾವಸ್ಥೆಯ ಮಗು ಏಕೆ ಗಾಬರಿಗೊಂಡಿದೆ? ಕತ್ತರಿ ಮತ್ತು ಸೂಜಿಗಳ ಕೆಲಸ ಯಾವುದು? ಅಂದ್ರೆ 25ನೇ ಪ್ರಶ್ನೆ, ನಮ್ಮ ರಾಜ್ಯದ ಯಾವ ಜಿಲ್ಲೆಗಳು ರಾಗಿಯ ಖನಿಜಗಳಾಗಿವೆ? ಉತ್ತಮನ ಮನೋಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು ಯಾವುವು? ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು? ಲೇಖಕರು ಸಿಪಾಯಿ ದಂಗೆಯನ್ನು ಏನೆಂದು ಕರೆದಿದ್ದಾರೆ? ಪ್ರಕರಣವು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ? ರಾಜಕುಮಾರಿ ಹೊಟ್ಟೆ ನೋವು ವಾಸಿ ಮಾಡಿದವರಿಗೆ ಏನೆಂದು ಬಹುಮಾನ ಕೊಡುವುದಾಗಿ ಡಂಗೂರ ಸಾರಿಸುತ್ತಾನೆ? ಸೈತಾನ ಆಗಮನ ಭಾಗವತಿಗೆ ಹೇಗೆ ತಿಳಿಸಿದ್ದಾನೆ? ಬೋಳೆಶಂಕರ್ ಏನೆಂದು ಡಂಗೂರು ಸಾರಿಸುತ್ತಾನೆ? ಸಂದರ್ಭಗಳ ಸಾರಾಂಶ ಟೋಟಲ್ 7 ಒಳಗೊಂಡಿದೆ. ಪ್ರತಿಯೊಂದು 3 ಪ್ರಶ್ನೆಗಳ ಮೇಲೆ ಒಳಗೊಂಡಿರುತ್ತದೆ. ಈಗ ಇಂಪಾರ್ಟೆಂಟ್ ಪ್ರಶ್ನೆ 4 ಅಂಕಗಳ ಮೇಲೆ ಒಳಗೊಂಡಿದೆ. ದ್ರೋಣ ಕಳೇಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ? ಗಟ್ಟಿವಾಳನ ವಚನಗಳ ಆಶಯಗಳೇನು? ಕಾಡಿನಲ್ಲಿ ಜಾನಕಿ ಏನೆಂದು ಕಾಣಲು ಬಯಸಿದಳು? ಸರಸ್ವತಿ ಸಚಿವ ಮಂಡಲ ಕುರಿತು ಬರೆಯಿರಿ. ಗರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಡಲು ಕಾರಣವೇನು? ಗರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಡಲು ಕಾರಣವೇನು? ಅವಳಿ ಮಕ್ಕಳ ಸಾವು ಮಾಸ್ತರ ಬದುಕನ್ನೇ ಬದಲಾಯಿಸಿದ್ದು ಹೇಗೆ ವಿವರಿಸಿ? ಹುಲಿಯಿಂದ ಪಾರಾಗಲು ನಾಪಿತ ಕಲ್ಪಿಸಿದ ಕಥೆ ಯಾವುದು? ಈಗ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಗ್ರಾಮರ್ದಲ್ಲಿ ನೋಡಿದಾಗ ಈ ಕೆಳಗಿನ 2 ಪದಗಳಿಗೆ ಅರ್ಥ ಬರೆಯಿರಿ. ಪೃಥ್ವಿ, ತುರುಗ, ದುಸ್ತರ. ಈ ಕೆಳಗಿನ 2 ನುಡಿಗಟ್ಟುಗಳನ್ನು ವಾಕ್ಯದಲ್ಲಿ ಬಳಸಿರಿ. ಮುಗಿಬೀಳು, ಕಣ್ಣೀರಳಿಸು, ಅಡಿಪಾಯ. ಈ ಕೆಳಗಿನ 2 ಪದಗಳಿಗೆ ತದ್ವ ಬರೆಯಿರಿ. ಕೀರ್ತಿ, ಪ್ರಸಾದ, ಆಶ್ಚರ್ಯ. ಈ ಕೆಳಗಿನ 2 ಪದಗಳಿಗೆ ಅನುಕರಣವಾಚಕವನ್ನು ಸ್ವಂತ ವಾಕ್ಯ ರೂಪದಲ್ಲಿ ಬರೆಯಿರಿ. ಗಳಗಳನೆ, ಸರಸರನೆ, ಪಳಪಳನೆ. ಈ ಕೆಳಗಿನ 2 ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಸಂಗತಿ, ಲೌಕಿಕಿ, ಸ್ವದೇಶಿ. ಈ ಕೆಳಗಿನ ಯಾವುದಾದರೂ ಒಂದು ಕುರಿತು ಪ್ರಬಂಧ ಬರೆಯಿರಿ. ಪುಸ್ತಕದ ಮಹತ್ವ ಅಥವಾ ಯೋಗದ ಮಹತ್ವ. ಕೊನೆಯದು ಪತ್ರಲೇಖನ ಅಥವಾ ಲೆಟರ್ ರೈಟಿಂಗ್ ಅಂತ ಹೇಳ್ಬೋದು. ಸೊ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಮಾಡಲ್ ಕ್ವಶನ್ ಪೇಪರ್ ಈ ರೀತಿ ಒಳಗೊಂಡಿತ್ತು. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಸೊ ಎಲ್ಲರೂ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.